ಥರ ಇದ್ದ, ಒಬ್ಬ ಮಗನ ಥರ ಇದ್ದ. ನಾವು ಇಷ್ಟು ಜನ ಇರ್ತಾರೆ ಫ್ಯಾಮಿಲಿ ಜೊತೆಗಿರ್ತೀವಿ. ನಾವು ಯಾವತ್ತೂ ಯಾರ ಬಾಯಲ್ಲೂ ರಾಖಿ ಇಂಥವನು ಅಂಥವನು ನಾವು ರಾಖಿ ರೇಟ್ ಮಾಡ್ತೀವಿ ಅಂತ ಕೇಳಲೇ ಇಲ್ಲ. ನಾವು ಜಾತ್ರೆ ಸುಸ್ಥರಾಗಿದ್ದ ಅವನು ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ನೋಡ್ತಿದ್ದು. ನಗಿಸಿದಂತಹ ನಮ್ಮ ಕುಟುಂಬ, ನಾವೆಲ್ಲರೂ ಇನ್ನಿಂತಿದ್ದೀವಿ, ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ. ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ನಮ್ಮ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಗಿಲ್ಲ ಅನ್ನೋ ಒಂದು ಬೇಜಾರು ಬಹಳ ಇದೆ. ಒಬ್ಬ ಒಳ್ಳೆ ಗೆಳೆಯ, ನಾನು ಹೇಳಿದಾಗೆ ಯಾರೂ ಕೂಡ ಅದನ್ನು ಎಲ್ಲಿ ಯಾರ ಜೊತೆಲಿ ನಗ್ನಗ್ತಾ ಏರ್ಸೋ ಟೈಮಲ್ಲೂ ನಗ್ತಾ ಸ್ಟೇಜ್ ಮೇಲೂ ನಗುತ್ತಾ ಇದ್ದಂತ. ಅದೇ ನಾನು ಹೇಳಿದ್ನಲ್ಲ, ಇದು ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ, ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬದ ಒಂದು ಕೂಸು ಇದ್ದಂಗೆ. ಒಂದು ಅಂತಂದರೆ ಸ್ವಲ್ಪ ದಿನಗಳಿಂದ, ಸ್ವಲ್ಪ ವರ್ಷಗಳಿಂದ ಅವರ ತಂದೆಯನ್ನು ಕಳ್ಕೊಂಡಿದ್ರು ಅಂತ ಹೇಳಿದ್ರು. ನನಗೆ ಗೊತ್ತಿರಲಿಲ್ಲ ಇವತ್ತು ಬರಬೇಕಾದ್ರೆ ತಂದೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಡ್ಬಂದಾಗ ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಖಿ. ಸೊ ಈಗ ಅವನು ಕಳ್ಕೊಂಡಿರೋಂಥ ತಾಯಿ ಮತ್ತು ತಂಗಿ. ಆದರೆ ನಾವು ರಾಖಿ ಇಲ್ಲ, ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟಾಗಿ ನಾವೆಲ್ಲರೂ ನಿಂತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ಮಗಳಿಗೆ ಈ ನೋವನ್ನ ಬರೆಸುವಂಥ ಶಕ್ತಿನ ದೇವ್ರು ಕೊಡಲಿ ಅಂತ ಹೇಳ್ತೀವಿ. ಆದರೆ ಅವರು ಎಲ್ಲನೂ ಮಾಡ್ತಾರೆ. ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕುವಂಥ ತಕ್ಷಣ ಯಾಕೆ ಮಾಡದಪ್ಪ ಭಗವಂತ ಅಂತ ಒಂದು ಪ್ರಶ್ನೆ ನಾವು ಇರ್ತೀವಿ. ಯಾವಾಗಲೂ ಅವನು ಇತ್ತೀಚೆಗೆ ಒಂದು 6 ತಿಂಗಳಿಂದ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರ್ಯಾಕ್ಚರ್ ಆಗಿ ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವು ಅಳ್ತಿದ್ದೆ ಹೊರತು ಅವನು ಅಳ್ತೇ ಇಲ್ಲ. ಅವ್ನು ನಗ್ತಾನೇ ಇದ್ದ. ನೀವು ಹೋಗಿ ಚಿಲ್ ಮಾಡಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಕಡೆ ಲೈಫಲ್ಲಿ ಅಂತ ನಾನು ನಾನು ಸ್ವೀಟ್ ಎಷ್ಟು ಫ್ರೆಂಡ್ ಅವನ್ನ ಯಾವಾಗಲೂ ಸ್ವೀಟು ಅಂತ ಕರಿತಾ ಇದ್ದವು. ನನಗಿಂತ ಏಜಲ್ಲಿ ದೊಡ್ಡವನು, ಆದ್ರೂ ಅವನು ಕುಳ್ಳಕ್ಕೆ ಆ ರೀತಿ ಇದ್ದಿದ್ದರಿಂದ ನಾನು ಅವನ್ನ ತುಂಬ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್ ಯಾರು ನಮ್ಮ ಸೆಟ್ಟಲ್ ಆಗಲಿ, ನಮ್ಮ ಕಲಾವಿದರ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಹೋಗಿ ಬಂದು ಪ್ರೋತ್ಸಾಹ ಮಾಡೋಣ. ಅವ್ನು ಯಾವತ್ತು ಅವನ ಕಷ್ಟ ನಾವು ಯಾರ ಹತ್ರ ಹೇಳ್ಕೊಂಡವನು, ನಮ್ಮ ಹತ್ರ ಅಂತೆಲ್ಲ ಕಷ್ಟ ಕೇಳೋನು, ನಮ್ಮ ನಗ್ಸೋನು, ಚಿಲ್ ಮಾಡ್ರೆ ಅಂತ ಎಲ್ಲ ಅವನಿದ್ದ ಕಡೆ ನಗು ಅಷ್ಟೇ. ನಗು ಬಿಟ್ಟರೆ ಬೇರೆ ಯಾವತ್ತೂ ನಾನು ಅವನ ಹತ್ತಿದ್ದು ನೋಡಿಲ್ಲ. ಅವನು ತೆಗಿಯಲ್ಲ. ಅವನು ಊರಿಗೆಲ್ಲ ಕರೀತಾನೆ, ಬನ್ನಿ ನಮ್ಮೂರ ಹತ್ರ ಬೀಚೆಲ್ಲ ಇದೆ, ಗಮ್ಮತ್ತು ಮಾಡುವ, ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದರೆ ನಾವು ಯಾವತ್ತೂ ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅವ್ನು ದೊಡ್ಡ ಆಸೆ ಅಂದರೆ ನನ್ನ ತಂದೆ ಕೂಡ ಇಲ್ಲ. ತಂಗಿ ಮದುವೆ ಮಾಡಬೇಕು. ಅವ್ನು ನನಗೆ ಗೊತ್ತಿರಲಿಲ್ಲ, ಇದು ನಮಗೆ ರೀಸೆಂಟಾಗಿ ಗೊತ್ತಾಗಿತ್ತು. ಅವ್ನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ಮ ಕಾಮಿಡಿ ಕಿಲಾಡಿ ವಿನ್ನಾದ ಅಮೌಂಟ್ ಕೂಡ ಅವನು ತಂಗಿ ಮದುವೆಗೆ ಅಂತ ಫಿಕ್ಸ್ ಡೆಪಾಸಿಟ್ ಇಟ್ಕೊಂಡಿದ್ದ. ಅವ್ನ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಅಂತ. ಫ್ರೆಂಡ್ಸ್ ಊರಲ್ಲಿ ಅದು ಆಡಿಷನ್ಗೆ ಹೋಗೋದು, ಜೊತೆಗೆ ಹೋಗ್ಬೋದು. ಸೊ ಸೆಲೆಕ್ಟ್ ಆದಾಗ ಅಷ್ಟೇ 8 ವರ್ಷ ಒಂದೇ ಜೊತೆ ಆ ಕ್ಷಣ ತುಂಬ ನೆನಪಾಗ್ಬೋದು. ಅದೇ 10:30 ಫೋನ್ ಮಾಡಿ ಅದನ್ನೇ ಹೇಳಕ್ಕೆ ಹೋಗ್ರೆ ಬರ್ತೀನಿ ಕಳಿಸ್ಬೇಕು. ಇವತ್ತು ಬೆಳಿಗ್ಗೆ ಕನ್ಫರ್ಮ್ ನೈಟು 1 ಗಂಟೆ 1:30 ಗಂಟೆ. ಯಾವುದಕ್ಕೂ ಬೇಜಾರು ಅಂತ ಇರಲಿಲ್ಲ. ಏನು ಯಾರೇ ಬೈಲಿ ಏನು ಸೀರಿಯಸ್ ವಿಷಯ ಬೇಜಾರು ಬಂದರೆ ಖುಷಿ ಇರುತ್ತೆ.
ಚೆನ್ನಾಗಿ ನೋಡ್ಕೊಬೇಕನ್ನೋದು ಆಸೆ ತುಂಬ ಅದೇ ನಾವು ಅದು ಏನು ಹೇಳೋದಂತಂದರೆ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರು ಕೂಡ ಸಹಾಯ ಮಾಡಿ ಹೇಳಿದ್ದಾರೆ. ನಮ್ಮ ಈ ಚಿತ್ರರಂಗದಲ್ಲಿ ಎಲ್ಲರೂ ಅದು ಯಾರಾದರೂ ಜವಾಬ್ದಾರಿ ತಗೊಂಡು ಇವರ ಮನೆಗೆ ಆಧಾರ ಆಗೋದು ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಆಧಾರ ಆಧಾರ ಸಂಬಂಧ ಕಳ್ಕೊಂಡಿರುವಂಥ ಮನೆಗೆ ಅವನು ಆದಷ್ಟು ಯಾರಾದರೂ ದೂರ ಮನೆಗೆ ಅವರ ತಂದೆಯನ್ನು ಮದುವೆ ಮನೆಗೆ ಆಧಾರ ಆಗೋದು ಅಂತ ನಾವು ಬೇಡ್ಕೊತಿದ್ದೇವೆ. ನಮ್ಮ ಅನ್ನ ಆಗಿರೋದ್ರಿಂದ ತಾಯಿ ಬೇರೆ ಅದೇ ಏನು ಮಾತಾಡಬೇಕಂತ ಗೊತ್ತಿಲ್ಲ. ನಮ್ಮ ರಾತ್ರಿ ಇಲ್ಲಿ ಉಳಿದಿದ್ದಾನೆ ಕಣ್ಣು ಮುಂದೆ ಕಾಣಿಸ್ತಿಲ್ಲ. ಅದೇ ತುಂಬ ನಾವು ಆಕೆಯ ಸಾಧನೆ ಬಗ್ಗೆ ಮಾತಾಡಬೇಕಂತ ಯಾವಾಗಲೂ ಮಾತಾಡ್ತೇವೆ ನಮ್ಮ ಟೀಮಲ್ಲಿ. ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡುವ ಅವಕಾಶ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಮತ್ತು ಎಲ್ಲರೂ ಬಂದಿದ್ದಾರೆ ಅಷ್ಟೇ. ನಗ್ನಗ್ತಾ ಬಂದಿದ್ದ, ನಗ್ನಗ್ತಾನೆ ಹೋಗಿದ್ದಾನೆ. ಅದೆಲ್ಲ ಅಳ್ತಾ ಇದ್ದೀವಿ ಅಷ್ಟೇ. ನಾನು ನಮಗೆ ದಸ್ಕತ್ ಅಂತ ಮೂವಿ ಕನ್ನಡದಲ್ಲಿ ರಿಲೀಸ್ ಮಾಡುವಾಗ ಕಾಲ್ ಮಾಡಿದ್ದೆ, ಬಾ ಎಲ್ಲ ಹುಣಿಯನ್ನೆಲ್ಲ ತಿಳಿಸಿ ಬರೋಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ ಅಷ್ಟು. ಅವನು ಆ್ಯಕ್ಚುಲಿ ಕಾಂತಾರ 2 ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ನಮಗೊಂದು ಸಂಭ್ರಮ ಇತ್ತು. ಒಳ್ಳೆ ಕ್ಯಾರೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಶೋಗಳಲ್ಲೂ ಕೂಡ ಮಿಂಚ್ತಾ ಇತ್ತು. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಗೊತ್ತಿತ್ತು. ಸ್ಟೇಜ್ ಮೇಲೆ ಬಂದು ರಿಯಲ್ ಅನ್ಕೊಂಡು ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಇನ್ನೊಂದುಗಳಾಗಲ್ಲ. ಬಿಕಾಸ್ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡಿದ, ಅವನು ಮೊದಲು ಖುಷಿಯಾಗಿದ್ದಾನೆ. ಅವನಿಗೆ ನೋವಿದ್ರೂ ಕೂಡ ತೋರಿಸ್ಕೊಳ್ತಿದ್ದೀವಿ. ಎಲ್ಲರ ಜೊತೆ ಮಿಂಗಲಾಗಿ ಜಲ್ಲಾಗಿದ್ದಾನೆ. ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸಿದವನು ಅವನು. ನಮ್ಮ ಇಡೀ ಟೀಮ್